ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಹಾಸತಿ ಗೌಡ. ಜಾವಾ ಗರ್ಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಸಫಾರಿ ಮುಗಿಸ್ಕೊಂಡು ಹಂಪಿಯ ಐ ಲವ್ ಝೂ ಕೇಸರಿ ನಮ್ಮ ತುಂಬಾ ಹಳ್ಳಿ ಪವರ್ ನೋಡ್ತಾ ಇದ್ರಂತೆ. ಸೊ ಹೇಳ್ತಾದ್ರೇನು ಮಳೆ ಆದ್ರೇನು ಒಂದು ಹೈಟ್ ತಗೊಂಡೆ ಹೇಗಿದೆ. ನಾವಿವತ್ತು ಇವತ್ತು ಹಂಪಿಗೆ ಬಂದಿದ್ದೀವಿ. ಹಂಪಿಯಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ ಇವಾಗ ಸಫಾರಿ ಮುಗಿಸ್ಕೊಂಡು ಹಂಪಿಯ ಕೆಲವೊಂದು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಬೇಕು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಯಾವ ಸ್ಥಳಗಳಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಇವತ್ತಿನ ಲಾಗಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಕಾಫಿ ಕೂಡ ಇತ್ತು. ಆ್ಯಕ್ಚುಲಿ ನಾಷ್ಟನು ಚೆನ್ನಾಗಿತ್ತು. ಹೇಗಿತ್ತು ನಾಷ್ಟ? ಸಕ್ಕತ್ತಾಗಿತ್ತು. ಎಲ್ಲ ಇದೇನೆ ಮಂಡಕ್ಕಿನ ಒಗ್ಗರಣೆ ಹಾಕಿದ್ರೆ ಸುಶ್ಲಾ ಅಂತಾರೆ ತಾನೆ, ಅದನ್ನ ಏನಂತಾರೆ ಅಂತ ನೀವೇನೇನೇ ಕಮೆಂಟ್ ಮಾಡಿದ್ರೆ. ಕರ್ನಾಟಕದ ಕಡೆ ಸುಶ್ಲಾ ಅಂತಾರೆ, ಈ ಕಡೆ ಮಂಡಕ್ಕಿ ಅಂತಾರೆ. ಸುಶೀಲಾ. ಆಮೇಲೆ ಮಸಾಲೆ ದೋಸೆ, ಆಮೇಲೆ ಕಾಫಿ. ಆಕ್ಚುಲಿ ಕಾಫಿ ತುಂಬಾ ಚೆನ್ನಾಗಿತ್ತು. ಕುತ್ಕೊಂಡು ಪದ್ಮಾಸನದಲ್ಲಿ ಆರಾಮಾಗಿ ಇದು ಮಾಡೋದು. ಇದೇನಾದ್ರೂ ಬೆಂಗಳೂರಲ್ಲಿ ಮಾಡಿದ್ರೆ ಸಿಕ್ಕಾಪಟ್ಟೆ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ. ಎಲ್ಲ ತುಂಬಾ ಇಷ್ಟಪಟ್ಟು ಬರ್ತಾರೆ. ಇವಾಗ ನಮ್ಮ ನಾಷ್ಟ ಆಯ್ತು. ಸೊ ಕಾರಲ್ಲಿ ಇವಾಗ ಹೋಗೋದು ಎಲ್ಲ ಹೋಗೋದು ಕುಮಾರ್ ಅವರೇ ಸಫಾರಿಗ ಎಲ್ಲಿ ಹೋಗೋದು ಇವಾಗ? ಝೂಗೆ. ಸಫಾರಿ ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ಸಫಾರಿಗೆ ಹೋಗ್ತಾ ಇದೀವಿ. ನಮ್ಮ ಕುಮಾರ್ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಹೋಗೋಣ. ಬಾಯ್ ಬಾಯ್. ಹಂಪಿ ಝೂ ಶ್ರೀ ಅಟಲ್ ಇಲ್ಲಿ ನೋಡಿ ಇವಳು ಬ್ಲಾಗ್ ಮಾಡ್ತಾ ಇದ್ದಾಳೆ. ಟಿಕೆಟ್ಸ್ ತಗೊಂಡು ಹೋಗೋಣ. ಬಟ್ ಏನೇನು ಪ್ರಾಣಿಗಳಿದ್ದಾವೆ ಏನು ಗೊತ್ತಿಲ್ಲ. ಬಟ್ ಈ ಬಿಸಿಲಿಗೆ ಹೆಂಗೆ ಅಂದರೆ ನಾನು ಈ ಡ್ರೆಸ್ ಹಾಕೊಂಡಿರೋದಕ್ಕೂ ಸಿಕ್ಕಾಪಟ್ಟೆ ಟ್ಯಾನ್ ಆಗುತ್ತೆ. ಎಷ್ಟು ಟ್ಯಾನ್ ಆಗುತ್ತೆ ಇವತ್ತು ಸಂಜೆ ಒಳಗಡೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನೋಡೋಣ. ಬಟ್ ಒಂಥರ ಝೂಗೆಲ್ಲ ಜಾಸ್ತಿ ಎಲ್ಲ ಚಿಕ್ಕವಳಿರ್ಬೇಕಾದ್ರೂ ಹೋಗಿರೋದು. ಈಗ ಸದ್ಯದಲ್ಲೆಲ್ಲ ಬಂದಿಲ್ಲ. ಕ್ಯಾಪ್ ಚೆನ್ನಾಗಿದೆ, ನನ್ಗೆ ಕೊಡ್ತಾಳೆ ಇವಾಗ ಅವಳು. ಕೊಡ್ತೀಯಾ ಕ್ಯಾಪ್? ನನ್ಗೆ ಕೊಡ್ತೀಯಾ? ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಗೈಸ್ ಇವಾಗ ಓಪನ್ ಜೀಪ್ ಸಫಾರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದೀವಿ. ಓಪನ್ ಜೀಪ್ ಬಂದ್ಬಿಟ್ಟು ಏನು ಅಂದರೆ ಇನ್ನೂ ಟೈರ್ ಪಂಚರ್ ಆಗಿದೆ ಅಂತೆ. ಸೊ ಅದು ಬರೋದಕ್ಕೆ ಒಂದು 10 minutes ಆಗುತ್ತೆ. ಸೊ ಅದ್ರ ಜೊತೆಗೆ ಏನಾದರೂ ಅಂದರೆ ಇಲ್ಲ ಒಳಗಡೆ ಹೋಗಿರೋದು ಬರಬೇಕು ಅಂತ ಹೇಳಿದ್ರೆ 30 minutes ಆಗುತ್ತಂತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ವೆಯ್ಟ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಕೊಂಡು ಬೇರೆ ಒಬ್ರು ಇದ್ದಾರೆ. ಸೊ ಅವ್ರ ಜೊತೆಗೆ ಶೇರ್ ಮಾಡಿಕೊಂಡು ಹಾಗೆ ಹೋಗೋಣ ಅಂತ ಹೇಳ್ಕೊಂಡು ಗೈಸ್. ಸೊ ನೋಡೋಣ, ಸ್ವಲ್ಪ ಅಲ್ಲಿ ಬರೋ ತನಕ ವೆಯ್ಟ್ ಮಾಡಿಕೊಂಡು ಹೋಗೋಣ. ಸಖತ್ತಾಗಿರುತ್ತೆ. ವಾವ್, ನನಗಂತೂ ಸಿಕ್ಕಾಬಿಡ ಖುಷಿ ಇದೆ. ಬಟ್ ಹೆಂಗಾಗುತ್ತೆ ಸಫಾರಿ ಅಂತ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಹೋಗೋಣ ಸಫಾರಿಗೆ. ಹಾಯ್ ಗಾಯ್ಸ್, ಆಕ್ಚುಲಿ ಇದಷ್ಟು ಪ್ರಾಣಿ ಪಕ್ಷಿಗಳು ನಮ್ಗೆ ಇವಾಗ ನೋಡಕ್ ಸಿಗುತ್ತೆ. ಬಟ್ ಶೋಕಿಗಂತ ಬಾಳುತ್ತೀವಿ. ಮರಿಕೊಂಡು ಸಾಲ ಜಾಸ್ತಿ ಆದರೆ ಆಗ್ಲೇ ಬಿಡಿ, ದೇವ್ರವನೇ ನೀ ಸುತ್ತು ಹೊಡಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ಎಲ್ಲರೂ ನೋಡ್ತಾ ಇದ್ದಾರಂತೆ ಗಾಯ್ಸ್, ನೋಡಿ ಸೀರಿಯಸ್ಲಿ. ಐ ಲವ್ ಝೂ ಹಂಪಿ. ಏನು ಅಂತ ಹೇಳಿದ್ರೆ ಇವಾಗ ನೀನೊಂಥರ ಒಳ್ಳೆ ಕೋತಿ ಥರ ಇದೆಯಾ. ಇನ್ನೊಂದು ಹುಲಿ ಸಿಂಹ ಬಂದು ತಿನ್ಕೊಂಡು ಹೋದ್ರೆ ಏನ್ ಮಾಡ್ತೀಯಾ?
ನನಗಿಂತ ದೊಡ್ಡ ಕೋತಿನೇ ಇದೆ ಇನ್ನು ನನಗೇನಕ್ಕೆ ನನ್ ನೋಡಿದ್ರೆ ಭಯ ಬಿದ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ ಗಾಯ್ಸ್? ಬಿದ್ಕೊಂಡೇನು ಹೋಗಲ್ಲ ಅದು. ಅದೇ ಇಲ್ಲ ಎದ್ದು ಬಿದ್ದನೇ ಓಡೋಗುತ್ತೆ, ಭಯ ಪಟ್ಟು ಓಡೋಗುತ್ತೆ. ಗುಂಡ್ಗಾಗಿ ಮುದ್ದಾಗಿ ಕಾಣಿಸ್ತೀನಿ, ಹಂಗೆ ಬಂದು ಮುದ್ದು ಕೊಟ್ಕೊಂಡು ಹೋಗುತ್ತೆ. ನಾನು ಹೇಳಿರೋ ಇಲ್ಲ ಕೌಂಟರ್ ಎಲ್ಲ ಕಟ್ಟಿಲ್ಲ. ಹೌದು, ನಮ್ಮನ್ನ ನಾವು ತುಂಬಾ ಪ್ರೀತಿಸ್ಬೇಕು, ನಮ್ಮನ್ನ ನಾವು ಜಾಸ್ತಿ ಹೊಗಳ್ಕೋಬೇಕು, ನಮ್ಮ ಬಗ್ಗೆ ಜಾಸ್ತಿ ಪ್ರೌಡ್ ಫೀಲ್ ಇರ್ಬೇಕು ಅಲ್ವಾ ಗಾಯ್ಸ್? ಇವಾಗ ನಮ್ಮ ಜೀಪ್ ಬಂದಿದೆ, ಸೊ ನಾವು ಹೋಗ್ತಾ ಇದ್ದೀವಿ. ಆಕ್ಚುಲಿ ಬೇರೆಯವರು ಕೂಡ ಇಬ್ರು ಬಂದಿದ್ದಾರೆ, ಸೊ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ. ಹಾಗೆ ನಾವು 3 ಮೆಂಬರ್ಸು. ಎಸ್, ನೋಡ್ತಾ ಇದ್ರಾ ಶೋನಾ? ನೋಡ್ತಾ ಇದ್ದೆ ಮ್ಯಾಮ್, ಅದೇ ನೆನಪಾಯ್ತು ನಾನು ನೋಡಿದ್ದೀನಿ. ಹೌದಾ? ಓಕೆ, 350 ಎಕರ್ ಇದೆ. 350 ಎಕರ್ ಇದೆಯಾ? ಅದರಲ್ಲಿ 15 ಎಕರ್ ಸಫಾರಿ, ಓಕೆ ಲಯನ್ಗೆ, ಟೈಗರ್ಗೆ, ಓಕೆ ಚಿಕನ್ ಸಫಾರಿಗೆ, ಆ ಥರ ಸಪ್ರೇಟ್ ಏರಿಯಾ ಮಾಡಿದ್ವಿ. ಇವಾಗ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನೋಡೋದಕ್ಕೆ ಫುಲ್ ರೆಡಿ ಆಗಿರ್ಬೇಕು. ಹೋಗ್ತಾ ಇದೀವಿ, ನೋಡೋಣ. ತಂಪ ಗಾಳಿ ಬೀಸ್ತಾ ಇದೆ ಬಿಸಿಲಲ್ಲಿ. ಸಿಂಹದ ಸಫಾರಿ ಎಂಟ್ರಿ ಅಲ್ವಾ? ಹಾಂ ಮ್ಯಾಮ್. ಇಷ್ಟು ದೂರದಿಂದ ತೋರಿಸ್ತೀರಾ? ಕೇಸರಿ ಬಂದ್ಬಿಡುತ್ತೆ ಅನ್ಕೊಳ್ರಿ, ಒಂದು ಗೇಟ್ ಓಪನ್ ಮಾಡಿಬಿಟ್ರೆ ಹೊರಗಡೆ ಬಂದ್ಬಿಡುತ್ತಲ್ಲ, ಓಕೆ ಆ ಉದ್ದೇಶಕ್ಕೆ ಅದು ಲಾಕ್ ಮಾಡಿದ್ದು ಓಪನ್ ಮಾಡಿ. ಓಕೆ ಓಕೆ ಓಕೆ. ಅಲ್ಲ ಎಷ್ಟು, ಓ ವಾವ್ ವಾವ್ ವಾವ್. ಸರ್ ಒಂದು ನಿಮಿಷ ಈ ಕಡೆ ವಾಕ್ ಮಾಡ್ತಿದ್ದೀರಿ. ಇವ್ರ ಹೆಸರು ರೇವಣ್ಣ ಅಂತೆ, ಸಾರಿ ರೇವಂತ್ ಅಂತೆ. ವಾಕಿಂಗ್ ಮಾಡ್ತಾ ಇದೆ. ರೇವಣ್ಣಂಗೆ ಸ್ವಲ್ಪ ಹೊಟ್ಟೆ ದಪ್ಪ ಆಗಿದೆ, ಹೊಟ್ಟೆ ಸ್ವಲ್ಪ ದಪ್ಪ ಆಗಿದೆ, ಸ್ವಲ್ಪ ಜಿಮ್ ಬಾಡಿ. ವಾಕಿಂಗ್ ಮಾಡ್ಬಿಟ್ಟು ಸಣ್ಣ ಆಗೋಣ ಅಂತ. ಹಾ ಓಕೆ. ಜಿಂಕೆ, ನವಿಲು, ಆಮೇಲೆ ಮತ್ತೆ ಏನೇನೇನೋ ನೋಡ್ಬಿಟ್ವಿ. ಸೊ ಆ ಕಡೆ ಏನೋ ಇದ್ದಾವೆ ವಾವ್. ಬನ್ನಿ ಹೋಗೋಣ. ನೆಕ್ಸ್ಟ್ ಇವಾಗ ಒಳಗಡೆ ಹೋಗೋಣ. ಬೋನಲ್ಲಿ ಯಾವ್ಯಾವ್ದಿದೆ ಅಂತ ಹೇಳಿ. ಹೇಗಿದ್ದೀರಾ ಈ ಪ್ರಾಣಿಗಳ ಮಧ್ಯದಲ್ಲಿ? ಆಕ್ಚುಲಿ ಇವ್ರು ನಮ್ಮ ತುಂಬಾ ಹಳ್ಳಿ ಪವರ್ ನೋಡ್ತಾ ಇದ್ರಂತೆ, ಸೊ ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ನೋಡಿ ಅಂತ. ಫುಲ್ ಎಲ್ಲ ನೋಡ್ಕೊಂಡ್ ಬಂದ್ವಿ, ಬಟ್ ಅಷ್ಟೊಂದೇನು ನಮ್ಗೆ ತುಂಬಾ ಇದಂತ ಅನ್ಸಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಬೋರ್ನಲ್ಲಿ ಇತ್ತು, ಒಂದ್ ಮಾತ್ರ ಹೊರಗಡೆ ಇತ್ತು. ಬಟ್ ತುಂಬಾ ಖುಷಿ ಆಯ್ತು ಗಾಯ್ಸ್. ಇವಾಗ ಆಕ್ಚುಲಿ ಒಳಗಡೆ ಝೂಗೆ ಹೋಗ್ತಾ ಇದ್ದೀವಿ. ಸೊ ಝೂ ಅಲ್ಲಿ ಏನೇನಿದೆ ಅಂತ ನೋಡೋಣ. ಬಟ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಬಿಸಿಲೊಂದು ಇರ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ಸಖತ್ತಾಗಿರೋದು. ಆಸ್ಟ್ರಿಚ್ ಇಲ್ಲಿದೆ. ಬೋರ್ ಆಗ್ತಾ ಇದ್ಯಾ? ನನ್ ನೋಡ್ಬಿಟ್ಟು ಬರ್ಬೇಕಂತ ಅನ್ಸ್ತಾ ಇದ್ಯಾ? ಮುತ್ತು ಕೊಡ್ಬೇಕಂತ ಅನಿಸ್ತಾ ಇದ್ಯಾ? ಇಲ್ಲಿದ್ದಾಳೆ ಇಲ್ಲಿ. ಎಸ್ 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 ಎಸ್. ಕಾಯಿನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಹಣ್ಣು ಅಂತ ಹೇಳ್ತಾರಲ್ಲ.
ತುಂಬ ದೂರದಲ್ಲಿದೆ ವಿಡಿಯೋ ಮಾಡೋಕ್ಕೆ. ಈ ನರಿ ಮಲ್ಕೊಂಡಿದೆ. ಕಡೆ ಇದೆ, ಬನ್ನಿ ತೋರಿಸ್ತೀನಿ. ಬಿಕಾಸ್ ಓಡಾಡ್ಕೊಂತ ಹಾರಾಡ್ಕೊಂತ ಇದೆ ನಂತರ. ಇದ್ರ ಕೂದಲು ಸಖತ್ತಾಗಿದೆ. ಬಾ ಮೊನ್ನೆ 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 ಬಾ ಮೊನ್ನೆ. ಒಳ್ಳೊಳ್ಳೆ ಬಂಗಾರ. ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡಾ ನೀವು ಅಥವಾ ಕುಚ್ಚು ದೋಸ್ತ್ಗಳ? ಅಂದಲ್ಲಿ ಬಂತು. ಬಂತು 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 ಬಂತು. ನೋಡಿ 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 ನೋಡಿ. ತುಂಬ ಅಲ್ಲ ನೋಡೋಕ್ಕಾಗಲ್ಲ ಗೈಸ್. ಹಂಗೇನೆ ನೋಡ್ಕೊಂತ ಪಟ್ಪಟ ಅಂತ ಹೋಗ್ತಾ ಇರಬೇಕು. ಅವಳು ಇನ್ನೂ ಎಲ್ಲಿ? ಹಾಂ, ಕರಡಿನಾ ಇದು? ಹಂಗಿದ್ರೆ ನಾನು ತುಂಬಾ ಇಷ್ಟಪಡುತ್ತೆ. ನಂದು ರಿಂಕಲ್ ಹೇರ್ಸ್ ಅಲ್ವಾ ಗಾಯ್ಸ್, ಕರಡಿ ತುಂಬಾ ಇಷ್ಟಪಡುತ್ತೆ. ಬಟ್ ಎಲ್ಲಿದೆ ಕರಡಿ? ಕಾಣಿಸಲ್ಲ ಗಾಯ್ಸ್. ಕರಡಿ ಇತ್ತು ಇಲ್ಲಿ, ಬಟ್ ಅಲ್ಲೆಲ್ಲೋ ಕಲ್ಲುಗಳ ಸಂದಲ್ಲಿ ಮಲ್ಕೊಂಡ್ಬಿಟ್ಟಿದೆ. ಈ ಬಿಸಿಲಿಗೆ ಟಯರ್ಡ್ ಆಗ್ಬಿಟ್ಟೆ ಏನೋ ಗೊತ್ತಿಲ್ಲ. ಕರೆಕ್ಟಾಗಿ ಎಷ್ಟು ಪ್ರೇಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅದು ಇಲ್ಲೆಲ್ಲ ಬಂದಿದ್ದಿದ್ರೆ ಇನ್ನೂ ಸಖತ್ತಾಗಿರೋದು. ತಂತಿ ಎಲ್ಲ ಸಿಗ್ತಾ ಇರ್ಲಿಲ್ಲಲ್ಲ. ಅದು ಅಲ್ಲಿ ಮಲ್ಕೊಂಡಿದೆ. ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ನೋಡಿ. ನಿದ್ದೆ ಮಾಡ್ತದೆ ಎಲ್ಲ ಕಡೆ. ಹುಲಿಗಳು ತುಂಬಾ ನಿದ್ದೆ ಮಾಡ್ತದೆ. ಇವಾಗ ಹುಲಿ ಇದೆ, ಇಲ್ಲೇ ಇದೆ ನೋಡಿ. ಬಟ್ ಕೈಗೆ ಹಂಗೆ ಸಿಗ್ಬೇಕು, ಹಂಗೆ ಹಗ್ ಮಾಡ್ಕೋಬೇಕಾಗಿತ್ತು ಹುಲಿನ ಅಂತ ಅನ್ಸುತ್ತೆ ಸೀರಿಯಸ್ಲಿ ಗಾಯ್ಸ್. ಇದು ಸಿಂಹದ ಮನೆ. ಇದು ಅದಕ್ಕೆ ಏನು ಇದನ್ನು ಗುಹೆ. ಇದಕ್ಕೆ ಅದಕ್ಕೆ ನಡೆದಾಡೋಕ್ಕೆಲ್ಲ ವಾವ್ ಸಖತ್ತಾಗಿದೆ. ಬಟ್ ಸಿಂಹ ಎಷ್ಟು ಚೆನ್ನಾಗಿ ಇಲ್ಲಿ ಕೂತ್ಕೊಂಡಿದೆ ನೋಡಿ, ಮಲ್ಕೊಂಡಿದೆ. ಅದು ಇಲ್ಲಿದು ಇದು ಬರುತ್ತೆ. ಯಾವರು? ನಮ್ದು ಬಿಜಾಪುರ. ಬಿಜಾಪುರನಾ? ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ. ಥ್ಯಾಂಕ್ ಯು. ಗೈಸ್ ಇವಾಗ ಬೇರೆ ಬೇರೆದ್ದು ಮತ್ತೆ ಏನಿದೆ ಅಂತ ನೋಡೋಣ. ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಆ್ಯಂಡ್ ಸಿಕ್ಕಾಪಟ್ಟೆ ಟ್ಯಾನ್ ಆಗೋಯ್ತು. ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗ್ತೀನಿ ಇವಾಗ ಪಕ್ಕ. ಹಳ್ಳಿ ಪವರಲ್ಲಿ ಹೋಗ್ಬೇಕಾದ್ರೆ ವೈಟ್ ಆಗಿ ಬರ್ಬೇಕಾದ್ರೆ ಬ್ಲ್ಯಾಕ್ ಆಗಿಬಿಟ್ಟು ಬಂದಲ್ಲ. ಸೊ ಅದೇ ರೀತಿ ಇವಾಗ ಈ ಟ್ರಿಪ್ ಮುಗಿಯೋ ತನಕ ಫುಲ್ ಬ್ಲ್ಯಾಕ್ ಆಗಿರ್ತೀನಿ ಅಂತ ಅನ್ಸುತ್ತೆ. ಸೇಮ್ ಹಳ್ಳಿ ಪವರ್ ಮಹಾಸತಿನೇ ನೋಡ್ತೀರಾ ಮತ್ತೆ ಇನ್ನೊಂದು ಫೇಸು. ಇವಾಗ ಪಕ್ಷಿಗಳು, ಆಮೆ, ಮೊಸಳೆ. ಬಿಸಿಲಾದರೇನು ಮಳೆಯಾದರೇನು ಮಹಾಸತಿ ನೀ ತಿರುಗಾಡು ಅಲ್ವಾ? ಬಿಸಿಲಾದ್ರೇನು ಮಳೆ ಆದ್ರೇನು ನಿಮ್ಗೋಸ್ಕರ ಎಲ್ಲ ತೋರ್ಸೋದಕ್ಕೆ ನಾನು ರೆಡಿ. ನೀವು ರೆಡಿನಾ ನೋಡಕ್ಕೆ? ಬಾ ಬಾ ನನಗೆ ಕೊಡು. ನೀನ್ ಬರ್ತೀಯಾ? ನೀನ್ ಬರ್ತೀಯಾ? ನೋ ಅಷ್ಟು ಮಗುನ ಎಷ್ಟು ಮುದ್ದಾಗಿ ಎತ್ಕೊಂಡಿದೆ. ಮಗುಗೆ ಮೇಲ್ಗಡೆ ಇದು ಹೇರೇ ಇಲ್ಲ. ಓ ನವಿಲೆ ನವಿಲೆ ಬಾರೆ ನವಿಲೆ ನವಿಲೆ ಒಂದರಿಯಾರೇಕೆ. ಹಾ ಗಿಳಿ ಗಿಳಿ ಎಲ್ಲಿದೆ? ಗೂಡು ಒಳಗಡೆ ಇದೆ ಅಂತ ಅನ್ಸುತ್ತೆ. ಅಲ್ಲಿ ಗೂಡು ಒಳಗಡೆ ಇದೆ, ಎಲ್ಲೂ ಕಾಣಿಸ್ತಾ ಇಲ್ಲ ಒಂದೂ. ಕಾಣಿಸ್ತಿಲ್ಲ ಗಿಳಿ. ಆಮೆ ಆಮೆ ಚಿಕ್ಕ 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 ಆಮೆಗಳು. ಇದು ಮೊಸಳೆ ಮೂತಿ. ವಾವ್, ಇಲ್ಲಿ ನೋಡಿ ಇಲ್ಲಿ ನೋಡಿ, ಇದ್ರಲ್ಲಿ ಕಾಣಿಸುತ್ತೆ. ಒಳಗಡೆನೆ ಹೋಗ್ಬಿಡ್ತಾ? ಅಂದ್ರೆ ಮ್ಯಾಮ್ ನಾವು ಟಚ್ ಎಲ್ಲ ಮಾಡಲ್ಲ. ದೂರದಿಂದ ರೂಮ್ಸ್ ಇರುತ್ತೆ, ರೂಮ್ಸ್ ಎಲ್ಲ ಹಾಕಿ ಆಚೆ ಬಂದ್ಬಿಡ್ತವೆ. ಅವಕ್ಕೆಲ್ಲ ಡೈಲಿ ಈವ್ನಿಂಗ್ ಟೈಮ್ ಕೊಟ್ಟು ವಾಟರ್ ಎಲ್ಲ ಸಬ್ಮಿಟ್ ಮಾಡ್ತೀವಿ. ಪೈಪಿನ ಸ್ನಾನ ಮಾಡಿಸ್ತೀವಿ. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡೋದು. ಬಟ್ ಮಳೆಗಾಲ ಟೈಮಲ್ಲಿ ಬಂದ್ರೆ ಸಖತ್ತಾಗಿರುತ್ತಲ್ವಾ? ನಮ್ಮನ್ನ ಕರ್ಕೊಂಡು ಹೋಗಿದ್ದು ಆಕ್ಚುಲಿ ನಮ್ಮ ಹಳ್ಳಿ ಪವರ್. ಬಾಯ್ ಗಾಯ್ಸ್, ಇವಾಗ ಎಕ್ಸಿಟು. ಇವಾಗ ಹೋಗಿ ಊಟ ಮಾಡೋದು, ಹಂಪಿಗೆ ಹೋಗೋದು. ಹಾಯ್ ಸರ್, ಥ್ಯಾಂಕ್ ಯು. ಬಾಯ್ ಬಾಯ್, ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್. ಬಾಯ್. ಥ್ಯಾಂಕ್ ಯು ಸೋ ಮಚ್.
ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಜಾವಗಲ್ ಕನ್ನಡ ಮಹಾಸತಿ ಗೌಡ ಯೂಟ್ಯೂಬ್ ಚಾನಲ್. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಜಾವಗಲ್ ಕನ್ನಡ ಮಹಾಸತಿ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.